ಇವತ್ತಿನ ವ್ಲಾಗ್ನ ನಾ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೀಗ ಔಟ್ ಕಂಟ್ರಿ ಟ್ರಿಪ್ ಹೋಗ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಮ್ಮ ಮಾವರು ಎಲ್ಲ ಹೊರಗಡೆ ಹೋಗಿದ್ರು, ಅದು ಮದುವೆ ಇತ್ತಂತೆ, ಅವನ್ನ ಪಿಕ್ ಮಾಡೋಕ್ಕೆ ಬಂದಿದೆ. ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣ ಇದೆ, ಫಸ್ಟ್ ಟೈಮ್ ಬಂದಿರೋದು. ಇದು ಬಂದು ಇದಂತೆ, ಅದು ಟರ್ಮಿನಲ್ 1. ಟರ್ಮಿನಲ್ 2 ಹೋಯ್ತು, ಅಲ್ಲಿ ಸಖತ್ತಾಗಿರುತ್ತೆ. ಇವ್ರು ಫೋಟೋ ತೆಗೆದಿದ್ದೀನಿ, ಇವರು ಫೋಟೋ ತೆಗಿಬೇಕಂತೆ. ಲಾಕ್ ಓಪನ್ ಮಾಡ್ಕೊಡಿ, ಹಂಗೆ ಲಾಕ್ ಓಪನ್ ಮಾಡಂಗೆ. ಟರ್ಮಿನಲ್ 1ಕ್ಕಿಂತ ಟರ್ಮಿನಲ್ 2 ಸಖತ್ತಾಗಿದೆ ಅಂತೆ. ನೋಡೋಣ. ನೋಡಿ, ಟ್ರಾಲಿಗಳೆಲ್ಲ ಲಗೇಜ್ಗಳೆಲ್ಲ ಬರ್ತಾವಲ್ಲ, ಅದನ್ನೆಲ್ಲ ಮೂವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲೇ ಅದೊಂದು ಟವರ್ ಇದೆ ನೋಡಿ. ಕೊಡಿ ಫೋನು, ಸೆಲ್ಫಿ ತಗೊತೀರಾ? ತಗೊಳ್ಳಿ. ತಗೊಂಡಲ್ಲಿ ಕಾರ್ ಹತ್ರ ಬನ್ನಿ. ಓಕೆ. ಏನು ಜನ ಗುರು, ಈ ಏರ್ಪೋರ್ಟಲ್ಲಿ ಇನ್ನೂ ಜನ ಇದ್ದಾರಲ್ಲಪ್ಪ. ಅದು ಯಾವ ದೇಶಕ್ಕೆ ಹೋಯ್ತು ಗೊತ್ತಿಲ್ಲ. ಇನ್ನು ಪ್ರಾಡಕ್ಟ್ಗಳೆಲ್ಲ ಇದೆ, ಊಟದ್ದು ಆಗಿರ್ಬೋದು, ಮತ್ತು ಅಲ್ಲಿ ಕ್ರೀಮ್ಗಳಾಗಿರ್ಬೋದು, ಎಲ್ಲ ಥರ ಪ್ರಾಡಕ್ಟ್ ಇದೆ. ನಾನೊಂದು ಹೋಟ್ಲು ಮಾಡಿಬಿಡೋಣ ಅಂತಿದ್ದೀನಿ. ಹೆಂಗೋ ನೋಡಿ, ಅದೊಂದು ಕೆಫೆ ಇದೆ. ಇಲ್ಲೊಂದು ಒಳ್ಳೆ ಹೋಟ್ಲು ಮಾಡಿಬಿಟ್ರೆ ನನಗೆ ಇಲ್ಲಿ ಸಾಕು ಜಾಗ, ಇಷ್ಟೇ ಸಾಕು ಜಾಗ. ಹೋಟ್ಲು ಮಾಡೋಕ್ಕೆ ಜಾಗ ಕೊಟ್ಟರೆ ಹೆಂಗೋ ಹೋಟ್ಲು ಹಾಕ್ಕೊಂಡು ಬಿಸ್ನೆಸ್ ಮಾಡ್ಕೊಬಿಡ್ಬೋದು ಚೆನ್ನಾಗಿ ದುಡ್ಡನ್ನ. ಅಲ್ಲೊಂದು ಬಸ್ ನಿಂತೈತೆ ನೋಡಿ, ಆ ಬಸ್ಸು ಲಗೇಜು ಮತ್ತು ಇವರು ಎಲ್ಲಿ ಹೋಗ್ಬೇಕು, ಟರ್ಮಿನಲ್ 2 ಹೋಗ್ಬೇಕಾ, 1 ಹೋಗ್ಬೇಕಾ, ಡ್ರಾಪಾ ಅಂತ. ಏನು ಗುರು, ಎಷ್ಟು ದುಡ್ಡು ತಗೊಬಂದು ಸುರಿದವ್ರು ಇದನ್ನು ಮಾಡೋಕ್ಕೆ. ಇನ್ನೊಂದು ಕಾರು ಅಲ್ಲಿ ಹಾಕಿದ್ದೀನಿ. ಇವಾಗ ನಮ್ಮ ಅವರು ಬಂದಿದ್ದಾರೆ, ಗಾಡಿ ನಮ್ಮ ಮಾವ ಕರೀತಿದ್ದಾರೆ. ಈಗ ಹೋಯ್ತೀನಿ ಬೇಗ ಅಲ್ಲಿಂದ. ಇಲ್ಲಿಂದ ಟರ್ಮಿನಲ್ 2ಗೆ ಹೋಗೋದ ಅಂತ ಇದ್ದೀವಿ. ಯಾವ ಗಾಡಿಗಳೆಲ್ಲ ನಿಂತೇವೆ ನೋಡಿ, ಎಮರ್ಜೆನ್ಸಿಗೆ ಆಂಬುಲೆನ್ಸು ಮಾತ್ರ ಗಾಡಿಗಳು ಸಖತ್ ಬರ್ತಾ ಇರ್ತವೆ. ಎಲ್ಲೋ ಒಸಿ ಜನ ಬರೋಲ್ಲ ಗುರು, ಬರ್ತಾ ಇರ್ತಾರೆ. ನಾನು ಗಾಡಿ ಇಲ್ಲಿ ಹಾಕಿದ್ದೀನಿ. ಇವಾಗ ಈಗ ಇಲ್ಲಿಂದ ಟರ್ಮಿನಲ್ 2ಗೆ ಹೋಗೋಣ ಈಗ. ರೈಟ್ ಅಲ್ಲೈತಲ್ಲ, ಅದೇನೋ ಕಣೆ, ಅಲ್ಲಿ ಗೋಪುರ ಥರ. ರೈಟಲ್ಲ ಲೆಫ್ಟಲ್ಲ, ಇಲ್ಲಿ ಅಲ್ಲೋದು ಡ್ರಾಪು. ಹೋಯ್ಲೆ ಟರ್ಮಿನಲ್ 2ಗೆ ಬಂದಿದ್ದೀನಿ ಈಗ. ಆ ಟರ್ಮಿನಲ್ 1ಕ್ಕಿಂತ 2 ಸಖತ್ತಾಗಿದೆ ಅವರು. ಇನ್ನೊಂದೇನೆಂದರೆ ಮೇನು ಇಲ್ಲಿಗೆ ಬಂದವರೆಲ್ಲ ಆಲ್ಮೋಸ್ಟ್ ಒಂದು ನೋಡ್ಕೊಬಿಡಿ, 8 ನಿಮಿಷದ ಮೇಲಾದರೆ 5 ನಿಮಿಷಕ್ಕೆ 150 ರೂಪಾಯಿ ಚಾರ್ಜಸ್ ಬಿದ್ದುಬಿಡುತ್ತೆ ಕಾರ್ಗೆ, ಪಾರ್ಕಿಂಗ್ಗಳಿಗೆ. ಇನ್ನೇನು ಇಲ್ಲಿ ಎಂಟ್ರೆನ್ಸ್, ಇಲ್ಲಿ ಇದರೊಳಗಡೆ ಟರ್ಮಿನಲ್ 1ಕ್ಕಿಂತ 2 ಮಾತ್ರ ಸಖತ್ತಾಗಿದೆ ಗುರು. ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಬಳಸ್ಕೊಂಡು ಬರಬೇಕು. ಈಗೆಲ್ಲ ಚೆಕ್ಕಿನ್ ಆಗ್ತಿದ್ದಾರೆ ನೋಡಿ, ಅಲ್ಲಿ ಲಗೇಜ್ ಎಲ್ಲ ಇಸ್ಕೊಂಡು ಸಪ್ರೇಟು, ಲಗೇಜ್ ಸಪ್ರೇಟ್ ಹೋಗುತ್ತೆ, ಇನ್ನು ಅವ್ರು ಸಪ್ರೇಟ್ ಹೋಗ್ತಾರೆ. ಇನ್ನು ಇಲ್ಲಿಂದ ನೀನು ಒಳಗಡೆ ಹೋಗೋಕ್ಕಾಗಲ್ಲ. ಮತ್ತು ಇನ್ನು ಪೂರ್ತಿ ಇನ್ನು ಹಿಂಗೆ ಬಂದು ಹಿಂಗೆ ಹೋಗೋದೆ. ಅಲ್ಲಿ ಗಾಡಿ ಹಾಕಕ್ಕೆ ಬೇರೆ ಬಿಡ್ತಲ್ಲ, ಬೇಗ ಎತ್ತಿ ಅಂತಿದ್ದಾರೆ. ಆಮೇಲೆ 8 ನಿಮಿಷದ ಮೇಲೆ ಆಗ್ಬಿಟ್ರೆ 150 ರೂಪಾಯಿ ಅಮೌಂಟ್ ಬೇರೆ ಬೀಳುತ್ತೆ. ಚೆನ್ನಾಗಿ ಮಾಡಿದ್ದಾರೆ, ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆದರೆ ಜನ ಗುರು, ಅದು ಎಷ್ಟು ಓಡಾಡ್ತಾರೆ ಅನ್ನೋ ಗೊತ್ತಿಲ್ಲ. ಯಪ್ಪ, ಇಲ್ಲಿ ಕಂಟಿನ್ಯೂಸ್ ಜನ, ಗಾಡಿಗಳು ಬರೋಲ್ಲ. ಈಗ ಇಲ್ಲಿಂದ ಈಗ ಮನೆಗೆ ಹೊರಡ್ತಿದ್ದೀವಿ, ಕೆಂಪೇಗೌಡ ಏರ್ಪೋರ್ಟ್ಗೆ. ಬಾಯ್. ಇಲ್ಲಿಂದ ಮನೆಗೆ ಹೊರಡೋಣ. ಗಾಡಿ ಇಲ್ಲಿ ಹಾಕಿದ್ದೀನಿ ಈಗ.